ಜೀವನದಲ್ಲಿ ಬಂದು ನೆಮ್ಮದಿಯಾಗಿ ಸಾಯಣ ಅಂದ್ರೆ ಯಾವ್ದೋ ಹೆಣ್ಣು ದೇವನ ಕರ್ಕೊಂಡ್ಬಂದು ನನ್ನ ಮರ್ಡರ್ ಮಾಡಕ್ ನೋಡ್ತಿದ್ದೀರಲ್ಲ. ಎಣ್ಣೆನ ಅವಳು ನನ್ನ ಮಗನು ಆಸಿಡ್ನ ಮುದ್ದೆ ಮಾಡಿ ಮುದ್ದೆನ ಎಣ್ಣೆಲಿ ಹಾಕಿ ಒಡೆ ಕರ್ದು ಬಿಟ್ಲಲ್ಲ ನನ್ನ. ಯಾರೋ ಅವಳು ಕರ್ಕೊಂಡ್ಬಂದವ್ರು? ಯಾರೋ ಯಾರೋ ನೀನೇನೋ ಏನೋ ನೀನ ನಾನಲ್ಲ ಅವನು. ನನ್ನ ಮಗನು ಎರಡು ನಾಬಿಟ್ಟು ಬಚ್ಚಿ ಗೊತ್ತು. ಏನ್ರು ಇದು ದೆವ್ವಾನು ಪೂಜೆ ಮಾಡತ್ತಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಕಮ್ ಲೆಟ್ಸ್ ಹ್ಯಾವ್ ಟಿಫಿನ್. ಬೇಡಮ್ಮ, ನನಗೆ ಕೊಟ್ಟಿರೋ ಡಿನ್ನರ್ ಹೆವಿ ಆಗಿ ಹೋಗಿ ವಾಂತಿ ಆಗ್ತಾ ಇದೆ. ಇವ್ರು ಕೂಡ ನಾ ಟಿಫಿನ್ ಚಂದುಗ್ ಇಷ್ಟ ಅಂತ ಗೋಡಂಬಿ ಹಾಕಿ ಉಪ್ಪಿಟ್ಟು ಮಾಡಿದೀನಿ. ಕಮ್ ಡೋಂಟ್ ಮಿಸ್ ಇಟ್. ದೆವ್ವ ಏನಾದ್ರು ಪ್ಲಾನ್ ಮಾಡಿ ಉಪ್ಪಿಟ್ಟಿಗೆ ವಿಷ ಹಾಕಿ 3 ಜನನ ಹೋಲ್ಸೇಲ್ ಸಾಯಿಸ್ಬಿಟ್ರ. ಬರ್ತೀರಾ ಇಲ್ಲ ನಾನೇ ಬರ್ಲಾ? ಅಷ್ಟೊಂದು ರಿಸ್ಕ್ ತಗೋಬೇಡಮ್ಮ, ನೀವು ಮುಂದೆ ಹೋಗಿ ನಾವು ಹಿಂದೆ ಬಂದೇ ಬರ್ತೀವಿ. ಕಮ್. ರೇ, ಆವತ್ತೆ ನನ್ ಮಾತು ಕೇಳಿ ಹೊರಟೋಗಿದ್ರೆ ನಿಮ್ಗೆ ಈ ಗತಿ ಬರ್ತಿತ್ತಾ? ಅಯ್ಯೋ, ಆ ದೆವ್ವಕ್ಕಿಂತ ಈ ದೆವ್ವನೇ ಜಾಸ್ತಿ ಎದುರಿಸುತ್ತಲ್ಲೋ. ಲೇ, ಅನುಭವಿಸಿದಾಯ್ತು. ಅವಳ ಕೈಯಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳೋ. ಅದನ್ನ ನಮ್ ದೊಡ್ಡಯ್ಯ ಹೇಳ್ತಾರೆ, ಬನ್ನಿ. ಮೊದ್ಲು ಆ ಹುಡುಗಿಗೆ ಮೆಟ್ಕೊಂಡಿರೋ ದೆವ್ವ ಬಿಡ್ಸಕ್ ನೋಡಿ, ಆಮ್ಯಾಕ್ ಮುಂದಿನ ಮಾತು. ಅಯ್ಯ, ಆ ಹುಡುಗಿನ ಕರ್ಕೊಂಡು ನಾವೇ ಈ ಊರಿಂದ ಎಸ್ಕೇಪ್ ಆಗ್ಬಿಟ್ರೆ. ಸುಮ್ನೆರ ದಡ್ಡನ್ ತರ ಮಾತಾಡ್ಬೇಡ. ಆಮೇಲೆ ಸಿಟಿಗೆ ಕರ್ಕೊಂಡೋಗಿ ಕಲ್ಪನಾ ಪಾರ್ಟ್ 2 ಪಾರ್ಟ್ 3 ಎಲ್ಲ ತೋರಿಸ್ಬಿಡ್ತಾಳೆ ಅಷ್ಟೇ. ನೋಡ್ರಪ್ಪ, ಯಾರ್ಗಾನ ದೆವ್ವ ಮೆಟ್ಕೊಂಡ್ರೆ ಅದು ತನ್ನ ಆಸೆ ತೀರ ಗಂಟ ಅವ್ರನ್ನ ಬಿಟ್ಟು ಹೋಗಕ್ಕಿಲ್ಲ. ಅದು ಬಿಟ್ಟು ಹೋಗೋ ಗಂಟ ಹುಡುಗಿ ನೀವು ಇಲ್ಲಿಂದ ಕರ್ಕೊಂಡು ಹೋಗಕ್ ಆಗಕ್ಕಿಲ್ಲ. ಅಲ್ಲ, ಇನ್ಕಮಿಂಗ್ ಮಾತ್ರ ಫ್ರೀ, ಔಟ್ ಗೋಯಿಂಗ್ ಹೋಗ್ಬೇಕಾದ್ರೆ ದೆವ್ವದ ಪರ್ಮಿಷನ್ ಕೇಳ್ಬೇಕಾ? ಮೊದ್ಲು ಆ ದೆವ್ವದ ಆಸೆ ಏನು ಅಂತ ತಿಳ್ಕೊಳ್ಳಿ, ಅದನ್ನು ಪೂರೈಸಿ ತನ್ನ ಆಸೆ ತೀರಿದ್ಮೇಲೆ ಅದೇ ಬಿಟ್ಟೋಯ್ತದೆ. ಲೇ, ನೀನ್ ಆಸೆ ತೀರಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಈ ಪಿಂಪು ಸಹಾಯ ತಗೊಂಡು ಆ ದೆವ್ವದ ಆಸೆ ಪೂರೈಸಿದ್ರು. ಗಜ್ಜಿನ ಆಯ್ತರ ಆಡ್ಬೇಡ. ದೊಡ್ಡವ್ರು ಹೇಳೋದಲ್ಲೂ ಅರ್ಥ ಇದೆ. ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ. ನಮ್ಮೂರಲ್ಲಿ ಒಂದ್ಸಲ ಕಮಲಾ ಹುಡುಗಿಗೆ ದೆವ್ವ ಮುಟ್ಕೊಂಡಿತ್ತು. ಬಾರೂಟ ತಿನ್ಬೇಕು ಅಂತ ಆಸೆ ಪಡ್ತು. ಮಾಡಾದ್ವಿ, ತಿಂತು. ಹೇಳ್ದೆ ಕೇಳ್ದೆ ಹೊಂಟೋಯ್ತು. ಅಯ್ಯೋ ತೆರಿಗೆ, ಆ ದೆವ್ವ ಕಾರಂದಿ ಮಾಂಸ ತಿನ್ನಂಗಿರ ಚೆನ್ನಾಗಿತ್ತಲ್ಲೋ. ಯಾಕೆ ಇವನೇ ಹೊಡೆದಾಕೋದಿತ್ತು. ನಡಿಯ, ಮುಂದಾಗ ಕೆಲಸ ನೋಡೋಣ. ನಡಿ ಮಚ್ಚ, ಬರ್ತೀನಿ ಸ್ವಾಮಿ. ಬರ್ತೀನಿ ಸ್ವಾಮಿ. ಆಯ್ತು ಆಯ್ತು. ನೀನು ಕಣ ಅವರಾಗ ಮಾತಾಡ್ತಾ ಇಲ್ಲೇ ಒಳ್ಳೆ ಬಂದ್ರು. ಅಂದ್ರೆ ದೆವ್ವಕ್ಕೆ ಸಿನಿಮಾ ಆಸೆ ಇದೆ. ಒಂದ್ ಸ್ಪೆಷಾಲಿಟಿ ಏನ್ ಗೊತ್ತಾನೆ ಈ ದೆವ್ವಕ್ಕೆ? ಏನ್ ಹೇಳ? ಅವಳು ಒಳಗಿರೋ ದೆವ್ವಕ್ಕೆ ರೇಪ್ ಸೀನ್ ಅಂದ್ರೆ ತುಂಬಾ ಇಷ್ಟ. ಮಹಾಭಾರತ ಕಣ. ಈಗಿನ ಕಾಲದಲ್ಲಿ ಮಹಾಭಾರತನ ಎಲ್ಲಿಂದ ಪಾಡ್ಸೋದು? ಆ ವಿಷಯ ನಂಗ್ ಬಿಡಿ, ನಾನ್ ಅರೇಂಜ್ ಮಾಡ್ತೀನಿ. ಮಗನೇ, ಗೆಸ್ಟ್ ಹೌಸ್ ಅಲ್ಲಿ ಬಂದವ್ರಿಗೆಲ್ಲ ಅರೇಂಜ್ ಮಾಡಿಸಿ ಅಭ್ಯಾಸ ಮಾಡ. ಹೆಚ್ಚು ಕಡಿಮೆ ಮಾಡ್ಬಿಟ್ಟಿಯೋ, ಆಮೇಲೆ ವಸ್ತ್ರಾಭರಣ ಆಗೋದು ದ್ರೌಪದಿ ಇದಲ್ಲ, ನಮ್ಮದು. ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾಟಕ ಇತ್ತಂತೆ. ನಮಗೂ ಬೋರ್ ಹೊಡಿತಾ ಇತ್ತು, ಅದಕ್ಕೆ ಎಲ್ಲ ಜಾಯ್ನ್ ಆಗೋಗ್ಬಿಟ್ವಿ. ಯಾವ ನಾಟಕ? ಕುರುಕ್ಷೇತ್ರ. ತಗಡೋ, ಕುರುಕ್ಷೇತ್ರ ಅಲ್ಲ ಕಣೋ, ಕುರುಕ್ಷೇತ್ರ. ಕರೆಕ್ಟ್. ಯಾವ್ದೋ ಒಂದ್ ಕ್ಷೇತ್ರ ಬಿಡ. ನಾನು ಪಾಠ ಮಾಡ್ತೀನಿ. ನೀನ್ ನಾಟಕ ಮಾಡಿದ್ರೆ ನೋಡೋರು ಯಾರಮ್ಮ? ನಾವೀ ನಾಟಕ ಮಾಡ್ತಿರೋದೇ ನಿಂಗೆ ಇಷ್ಟ ಅಂತ. ನೋಡೋ, ನೀನ್ ನಾಟಕ ಏನ್ ಮಾಡೋದ್ ಬೇಕಾಗಿಲ್ಲ, ಆರಾಮಾಗಿ ಅಲ್ಲಿ ಕೂತ್ಕೊಂಡು ನೋಡು. ನಾವು ನಾಟಕ ಮಾಡ್ತೀವಿ. ನೀನ್ ಏನಾದ್ರೂ ನಾಟಕ ಇಷ್ಟ ಆದ್ರೆ ಅದಕ್ಕೂ ಇಷ್ಟ ಆಗುತ್ತೆ. ಅದಕ್ಕೆ ಇಷ್ಟ ಆದ್ರೆ ಇಮಿಡಿಯೇಟ್ ಆಗಿ ನಿನ್ನ ಬಿಟ್ಟು ಓಡಾಬಿಡುತ್ತೆ. ಏನು ದೆವ್ವ? ಅಶು ಏನಿಲ್ಲ, ನೋಡ್ರಿ ಎಲ್ಲ ನೋಡ್ರಪ್ಪ. ನಿನ್ನ ಹೋಗಿ ಚೇರ್ವಲ್ಲಿ ಕೂತ್ಕೊಂಡು ನೋಡು ನೋಡು, ಹೋಗು 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 ಹೋಗು. ಮಿಸ್ಟರ್ ನಾಗಶೇಖರ್ ಮಂಡ್ಯ, ದುಶಾಸನ ನಾನೇ ತಾನೇ.
ಡಾರ್ಲಿಂಗ್ ದ್ರೌಪದಿನ ನೋಡಿದ ಮೇಲೆ ಐಡಿಯಾ ಚೇಂಜ್ ಮಾಡಿದ್ರಿ ನೀನ್ ದುರ್ಯೋಧನ ನನ್ನ ದುಸ್ಯ. ಅಯ್ಯೋ ಯಾಕಲ್ಲ? ಯಾಕೆಂದ್ರೆ ಈ ಬಾಡಿಗೆ ಬಾಳೆಯ ಬಾಡಿ ಸೋಕಿ ಬಹಳಷ್ಟು ದಿನಗಳಾಗಿದೆ. ಮಜೆ ತೆಗೆದುಕೊಳ್ಳುತ್ತೇನೆ. ಪಾತ್ರವನ್ನ ನೀನು ನೋಡುತ್ತಾ ನೋಡುತ್ತಾ ಮಜೆ ತೆಗೆದುಕೋ ಕುಮಾರ. ಹೋಗೋಣ. ನೋಡ್ತಾ ನೋಡ್ತಾ ಏನ್ ಹಿಡ್ಕೊಳ್ಳೋದು ಕೈಯಲ್ಲಿ? ಸಹೋದರ ದುಶ್ಯಾಸನ, ಎಂದು ನಿನ್ನ ಆಸೆ ಎಲ್ಲವೂ ನೆರವೇರುತ್ತದೆ. ಈ ಪಾಂಡವರ ಹೆಂಡತಿ ಇರ್ಲಿ, ನನಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾಳೆ. ಇದೇ ತುಂಬಿದ ಸಭೆಯಲ್ಲಿ ಅವಳಿಗೆ ಫ್ರೆಂಚ್ ಸ್ಟೈಲ್ ಸ್ಮೂಚನ್ನು ಕೊಟ್ಟು ಅವಳ ಸೀರೆಯನ್ನು ಕೆರ ಕಿತ್ತೋಯ್ತಾರೆ. ಅವಳ ವಿಷಯಕ್ಕೆ ಬಂದ್ರೆ ಕೂದು ನಾಯಿಗೆ ಹಾಕ್ಬಿಟ್ಟೇನು? ಆ ಕೆಲಸ ನಂದು. ಆಯ್ತು ಬಿಡಪ್ಪ, ನಿಮಗೆ ತುಂಬಾ ಸ್ಟ್ರೈನ್ ಆದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಸುಸ್ತ ಆಗಲ್ಲ ನನಗೆ. ಹೋಗಿ ಬಿಡ್ರಿ. ಈ ಗದೆಯನ್ನ ಹೋಗಿ ಎಳೆದುಕೊಂಡು ಬಾ ದ್ರೌಪದಿಯನ್ನು. ಏ ಗದೆ ಹುಷಾರು, ಬಾಡಿಗೆದು ಮಗನೇ ದುರ್ಯೋಧನ. ಹೇಳಿ ನಿಂತುಂಟಪ್ಪ. ಏಯ್ ಡ್ಯಾಡಿ ಡ್ಯಾಡಿ ಮಮ್ಮಿ ಡ್ಯಾಡಿ, ಅದೇನಂದ್ರೆ ತಮ್ಮ ದ್ರೌಪದಿಯನ್ನು ಎಳೆದುಕೊಂಡು ಬರಲು ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಇಡೀ ಸೀನ್ ನಿಮ್ ಕಣ್ಣ ಮುಂದೆನೇ ಮಾಡ್ತೀವಿ. ಡೋಂಟ್ ವರಿ. ಏ ಕಮಂಗಿ, ಕೂಲಿಂಗ್ ಗ್ಲಾಸ್ ಹಾಕಿದ್ಯಾ? ಕತ್ಲು ಏನು ಕಾಣಲ್ವಲ್ಲೋ? ನಿನ್ನ ಕಾಣಿಸಿದ್ರು ಕೂಡ ಏನ್ ಮಾಡಂಗಿದ್ಯಾ ಕಳ್ಳ. ಓಕೆ ಬಾಯ್. ದ್ರೌಪದಿ ಜಿ ಅವರೇ, ಏನು ದುರ್ಯೋಧನ ಅವ್ರು ಕರೀತಾವ್ರೆ. ಯಾಕಂತೆ? ಅದೇ ನಿಮ್ 5 ಜನ ಹಸ್ಬೆಂಡ್ಸ್ ಗ್ಯಾಮ್ಲಿಂಗ್ ಅಲ್ಲಿ ಆಸ್ತಿ ಎಲ್ಲ ಸೋತ್ಬಿಟ್ಟು ನಿಮ್ಮನ್ನ ಗಿರಿವಿ ಇಟ್ಬಿಟ್ಟವ್ರೆ, ಅದಕ್ಕೆ ಕರೀತಾವ್ರೆ. ಸರಿ, ಟೀ ಕುಡ್ದು ಜರ್ದ ಹಾಕೊಂಡ್ ಬರ್ತೀನಿ, ನೀನ್ ಹೋಗು. ಥ್ಯಾಂಕ್ ಯು. ಏ ನಿಲ್ಲು. ಆ ಹುಡ್ಗಿಗೆ ದೆವ್ವ ಮೆಟ್ಕೊಂಡಿತ್ತಲ್ಲ, ಇದೆಯಾ ಇಲ್ಲ ಹೋಯ್ತಾ? ಅದಕ್ಕೆ ಕಣಮ್ಮ ಈ ನಾಟಕ ಆಡ್ತಿರೋದು. ನೀನು ಬೇಗ ಬಂದ್ಬಿಡು, ಇಲ್ಲಾಂದ್ರೆ ನಿನ್ನುವೆ ಹಿಡ್ಕೊಂಡ್ಬಿಡುತ್ತೆ. ಸರಿ ಸರಿ, ನೀ ಹೋಗು. ಲೇ ಕರಿಯ ನಾಯಿ, ಏನೋ ಒಬ್ಬನೇ ಬಂದಿದ್ಯಾ? ದ್ರೌಪದಿ ಎಲ್ಲ ಅಯ್ಯ ನೀನು ಯೋಗ್ಯತೆಗೆ ನನ್ನ ಆಜ್ಞೆಯನ್ನು ಪಾಲಿಸದ ನೀನು ಅದೇ ಯಾವ ಸೀಮೆ ರಾಜ್ಯಭಾರ ಮಾಡ್ತೀಯೋ ಚೆನ್ನಾಗಿ ಮುಕ್ತಿಯ ಬೆಳಿಗ್ಗೆ ಕಕ್ತಿಯ. ದ್ರೌ ಡೌ ಇದ್ದಂಗವಳೆ. ದ್ರೌ ಹೆಂಗಾರ ಮಾಡಿ ಚಟ್ ಮಾಡ್ಬೇಕು. ಏನೇ ಪಾಂಚಾಲಿ, ಎಷ್ಟು ನಿನಗೆ ಯಾಕೋ ಸರ್ಗೋಗ್ಬಿಟ್ಟಿದ್ಯಲ್ಲಮ್ಮ. ಈ ಪಾಂಡವರು ನನಗೆ ಸರಿಯಾಗಿ ಊಟ ಆಗ್ತಾ ಇಲ್ವಾ? ಕರೆಕ್ಟ್. ಡೋಂಟ್ ವರಿ, ನೀನು ಸಿಕ್ಕಿರದೆ ನಮಗೆ ಓಸಿ. ಇನ್ನು ಮೇಲೆ ನೀನೇ ನಮಗೆಲ್ಲ ದಾಸಿ. ಫುಲ್ ಮೀಲ್ಸ್ ಆಗ್ತೀವಿ. ಇದು ಅನ್ಯಾಯ. ಏ ಯಾರೋ ನೀನು? ನಾನು ಭೀಮಸೇನ. ಎಲ್ರದ್ದು ಒಂದೇ ಕಾಸ್ಟ್ಯೂಮ್, ಅರ್ಥ ಆಗ್ತಾ ಇಲ್ಲ. ಮುಂದೆ ಬಾ. ಪಾಂಡವರ ಪಟ್ಟದ ರಾಣಿಯನ್ನು ಎಲ್ಲರ ಮುಂದೆ ಹೋಗೆ ಬಾರ ಅಂತ ಮಾತಾಡ್ಸಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನೋ ನಮ್ಮ ಅಣ್ಣಂಗ್ ಚೆಸ್ ಆಡಕ್ ಬರಲ್ಲ. ರಾಜ್ಯ ಸೋತ, ಹೆಂಡತಿನೂ ಸೋತ, ನಮ್ ಕೈ ಬೈ ಕಟ್ಟಾಕ್ಬಿಟ್ಟ. ಸೋದರ ಭೀಮಸೇನ, ನನಗೆ ಯಾವುದು ಆಟ ಆಡಕ್ ಬರಲ್ಲವೆಂದು ಇನ್ಸಲ್ಟ್ ಮಾಡ್ತಿದ್ಯಾ? ನನಗೆ ಆರ್ಟ್ ಅಟ್ಯಾಕ್ ಆದ್ರೂ ಆಗಬಹುದು. ನೇರ ವಿಷಯಕ್ಕೆ ಬಾ. ಅಯ್ಯೋ ಗದೆ ಎದ್ಬಿಟ್ಟ. ಪಂಚ ಪಾಂಡವರ ಸತಿ ಪಾಂಚಾಲಿಯನ್ನು ಅವಮಾನಿಸುವುದು ನನ್ನಿಂದ ನೋಡಕ್ಕಾಗುತ್ತಿಲ್ಲ. ಆಗದೆ ಹೋದ್ರೆ ಮೂಲೆಯಲ್ಲಿ ಈಜಿಲ್ ಮರ ಇದೆ, ನಿನ್ಗೆ ಅದನ್ನ ಇಟ್ಕೊಂಡು ಚೆನ್ನಾಗಿ ತಪ್ಪು ಮಾಡ್ಕೋಗು. ಕುತ್ಕೋ ಹೋಗೋ. ಲೇ ಟೈಮ್ ವೇಸ್ಟ್ ಮಾಡ್ಬೇಡ್ವಾ, ಮ್ಯಾಟ್ರ್ ಸ್ಟಾರ್ಟ್ ಮಾಡ. ಮ್ಯಾಟ್ರು ಅಂದ್ರೆ ನಿನ್ ಸೀರಿಯಲ್ ನಾನು ನೋಡ್ತೀನಿ. ಅಯ್ಯೋ, ಇಲ್ಲಿ ನನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲವೇ? ಕೃಷ್ಣ, ಅವನು ಬರಲ್ಲ. ಲಾರ್ಡ್ ಕೃಷ್ಣ, ಹೆಣ್ಣಿನ ಮಾನಹರಣ ಆಗೋದನ್ನ ತಡೆಯಲು ಯಾರೂ ಹಲೋ, ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಮಗ್ ಗೊತ್ತು ನೀನ್ ಅವನ್ನ ಕರಿತೀಯ ಅಂತ, ಅದಕ್ಕೆ ಅವನು ಪ್ರೋಗ್ರಾಮೇ ಇಲ್ಲ. ನೀನ್ ನೋಡಿದ್ರೆ ಅವನ್ನೇ ಕರಿತೀಯ. ಇವಳ ಹಂತ ಒಂದು ನೋಡಿ ಎಂಜಾಯ್ ಮಾಡು. ಸ್ವಲ್ಪ ಲೂಸ್ ಬಿಡು. ಹೇಗಿದೆ ಇವಳ ಭಯ್ಯ?